ಕೆಲವರು ಕೇಳಬಹುದು, ಏನ್ರಿ ನೀವು ಯಾವಾಗ್ಲೂ ಬರೀ ರಾಯರು ರಾಯರು ಅಂತ ಇರ್ತೀರಾ ಅಂತ. ಖಂಡಿತ ನಿಜ. ಯಾಕಂತ ಅಂದ್ರೆ ಯಾರತ್ರ ಕೂಡ ಹೇಳ್ಕೊಳಕ್ ಆಗ್ದಿರೋಷ್ಟು ಕಷ್ಟಗಳನ್ನ, ಯಾರತ್ರ ಕೂಡ ಹೇಳ್ಕೊಳಕ್ ಆಗ್ದಿರುವಂತಹ ಮನಸ್ಸಿನ ನೋವುಗಳನ್ನ ಕೆಲವೊಂದು ಸಲ ಶ್ರೀ ರಾಯರ ಮುಂದೆ ನಿಂತು ಕಣ್ಣೀರ್ ಹಾಕೊಂಡು ಹೇಳ್ಕೊಂಡಿರ್ತೀವಿ. ಕಾರಣ ನಂಬಿಕೆ. ಶ್ರೀರಾಯರನ್ನ ನಿಷ್ಕಲ್ಮಶ ಮನಸ್ಸಿಂದ ಯಾರೆಲ್ಲ ಪೂಜಿಸ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಖಂಡಿತ ಗೊತ್ತಿರುತ್ತೆ, ರಾಯರು ಭಕ್ತರ ಕಷ್ಟಗಳಿಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತವಾಗ್ಲೂ ಕೂಡ ಸ್ಪಂದಿಸ್ತಾರೆ ಅಂತ. ಯಾಕಂದ್ರೆ ಭಕ್ತರು ಚೆನ್ನಾಗಿರ್ಲಿ, ಭಕ್ತರನ್ನ ನನ್ನ ಮಕ್ಕಳು ಅಂತ ಪ್ರೀತಿಯಿಂದ ಕಾಣುವಂತಹ ಕಲಿಯುಗದ ಕಾಮಧೇನು ರಾಯರು ಭಕ್ತರು ಚೆನ್ನಾಗಿರ್ಲಿ ಅಂತ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಪುಣ್ಯಾತ್ಮರು ನಮ್ಮ ರಾಯರು. ಅದಕ್ಕೆ ಯಾವಾಗ್ಲೂ ಕೂಡ ಎಲ್ಲರೂ ಹೇಳೋದು, ನಮ್ಮ ರಾಯರಿದ್ದಾರೆ. ಕೆಲವರು ಕೇಳಬಹುದು, ಏನ್ರಿ ನೀವು ಯಾವಾಗ್ಲೂ ಬರೀ ರಾಯರು ರಾಯರು ಅಂತ ಇರ್ತೀರಾ ಅಂತ. ಖಂಡಿತ ನಿಜ. ಯಾಕಂತ ಅಂದ್ರೆ ಯಾರತ್ರ ಕೂಡ ಹೇಳ್ಕೊಳಕ್ ಆಗ್ದಿರೋಷ್ಟು ಕಷ್ಟಗಳನ್ನ, ಯಾರತ್ರ ಕೂಡ ಹೇಳ್ಕೊಳಕ್ ಆಗ್ದಿರುವಂತಹ ಮನಸ್ಸಿನ ನೋವುಗಳನ್ನ ಕೆಲವೊಂದು ಸಲ ಶ್ರೀ ರಾಯರ ಮುಂದೆ ನಿಂತು ಕಣ್ಣೀರ್ ಹಾಕೊಂಡು ಹೇಳ್ಕೊಂಡಿರ್ತೀವಿ. ಕಾರಣ ನಂಬಿಕೆ. ಶ್ರೀರಾಯರನ್ನ ನಿಷ್ಕಲ್ಮಶ ಮನಸ್ಸಿಂದ ಯಾರೆಲ್ಲ ಪೂಜಿಸ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಖಂಡಿತ ಗೊತ್ತಿರುತ್ತೆ, ರಾಯರು ಭಕ್ತರ ಕಷ್ಟಗಳಿಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತವಾಗ್ಲೂ ಕೂಡ ಸ್ಪಂದಿಸ್ತಾರೆ ಅಂತ. ಯಾಕಂದ್ರೆ ಭಕ್ತರು ಚೆನ್ನಾಗಿರ್ಲಿ, ಭಕ್ತರನ್ನ ನನ್ನ ಮಕ್ಕಳು ಅಂತ ಪ್ರೀತಿಯಿಂದ ಕಾಣುವಂತಹ ಕಲಿಯುಗದ ಕಾಮಧೇನು ರಾಯರು ಭಕ್ತರು ಚೆನ್ನಾಗಿರ್ಲಿ ಅಂತ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಪುಣ್ಯಾತ್ಮರು ನಮ್ಮ ರಾಯರು. ಅದಕ್ಕೆ ಯಾವಾಗ್ಲೂ ಕೂಡ ಎಲ್ಲರೂ ಹೇಳೋದು, ನಮ್ಮ ರಾಯರಿದ್ದಾರೆ.